ಚನ್ನಗಿರಿ ಪುರಸಭೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ವಾರ್ಡ್ ನಂಬರ್ 22, 23ನೇ ನಿವಾಸಿಗಳಿಗೆ ನೀರಿನ ಬವಣೆ ಹೆಚ್ಚಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಟೌನ್ ಒಳಗೆ ನೀರಿನ ಸಮಸ್ಯೆ. ಇಲ್ಲೂ ಕೂಡ 10 ದಿನಕ್ಕೊಮ್ಮೆ ಬರುತ್ತೆ ನೀರು. ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕಣದ ಸಾಲು ಬಡಾವಣೆಯ ಸಮಸ್ಯೆ. ಅಧಿಕಾರಿಗಳು ಹಾಗೂ ಶಾಸಕರಿಗೆ ಜನರ ಹಿಡಿಶಾಪ. ದೂರು ನೀಡಿದ್ರೂ ಕೂಡ ಇತ್ತ ತಿರುಗಿ ನೋಡದ ಅಧಿಕಾರಿಗಳು. ಬಡಾವಣೆಯಲ್ಲಿ ಅಸ್ವಚ್ಛತೆ, ಅನೈರ್ಮಲ್ಯ ತಾಂಡವವಾಡ್ತಾ ಇದೆ. ಅಧಿಕಾರಿಗಳೇ, ಇನ್ನಾದ್ರೂ ಇತ್ತ ತಿರುಗಿ ನೋಡಿ. ಚನ್ನಗಿರಿ ಪುರಸಭೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಇನ್ನೂ ಕೂಡ ಸರಿಯಾಗಿ ಶುರುವಾಗಿಲ್ಲ. ಬೇಸಿಗೆ ಶುರುವಾಗೋದಕ್ಕೂ ಮುನ್ನವೇ ಇದೀಗ ಚನ್ನಗಿರಿ ಪುರಸಭೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚನ್ನಗಿರಿ ಪುರಸಭೆಯ ವಾರ್ಡ್ ನಂಬರ್ 22 ಮತ್ತು 23ನೆಯ ನಿವಾಸಿಗಳಿಗೆ ನೀರಿನ ಬವಣೆ ಹೆಚ್ಚಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಟೌನ್ ಒಳಗೆ ನೀರಿನ ಸಮಸ್ಯೆ ಹೆಚ್ಚಳವಾಗಿದ್ದು 10 ದಿನಕ್ಕೊಮ್ಮೆ ಇಲ್ಲಿ ನೀರು ಬರುತ್ತೆ. ಹೀಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ದಿನನಿತ್ಯವೂ ಕೂಡ ನೀರಿನ ಬಳಕೆ ಹೆಚ್ಚಳವಾಗಿರುತ್ತೆ. ಆದರೂ ಕೂಡ ಇಲ್ಲಿ 10 ದಿನಕ್ಕೊಮ್ಮೆ ನೀರು ಬಂದ್ರೆ ಹಾಗಿದ್ರೆ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಯಾವಾಗ ಗಮನ ಕೊಡ್ತಾರೆ? ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕಣದ ಸಾಲು ಬಡಾವಣೆಯ ಸಮಸ್ಯೆ ಇಲ್ಲಿ ಹೆಚ್ಚಾಗಿದೆ. ಅಧಿಕಾರಿಗಳು ಹಾಗೆಯೇ ಶಾಸಕರಿಗೆ ಇಲ್ಲಿನ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಅಧಿಕಾರಿಗಳು, ಶಾಸಕರು. ಕೇವಲ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಓಟು ಕೇಳುವುದಕ್ಕಾಗಿ ಬರ್ತಾರೆ. ಆದರೆ ಇಂತಹ ಸಮಸ್ಯೆಗಳಿದೆ ಅಂತ ಹೇಳಿ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ, ಎಷ್ಟೇ ಬಾರಿ ದೂರು ನೀಡಿದ್ರೂ ಕೂಡ ಇತ್ತ ಅಧಿಕಾರಿಗಳು ತಿರುಗಿ ನೋಡ್ತಾ ಇಲ್ಲ. ಶಾಸಕರು ಕೂಡ ನಮ್ಮ ಸಮಸ್ಯೆಗಳು ಏನು ಅನ್ನೋದನ್ನ ಬಂದು ಕೇಳ್ತಾ ಇಲ್ಲ ಅಂತ ಹೇಳಿ ಜನರು ಅಧಿಕಾರಿಗಳು ಹಾಗೂ ಶಾಸಕರಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಕೇವಲ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಅಲ್ಲ, ಈ ಒಂದು ಬಡಾವಣೆಯಲ್ಲಿ ಅಸ್ವಚ್ಛತೆ ಹಾಗೆ ಅನೈರ್ಮಲ್ಯ ಕೂಡ ತಾಂಡವವಾಡ್ತಾ ಇದೆ. ಈ ಬಗ್ಗೆಯೂ ಕೂಡ ಈ ಬಡಾವಣಾ ನಿವಾಸಿಗಳು ಹಲವು ಬಾರಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಸ್ಥಳೀಯ ಶಾಸಕರಾಗಲಿ ಇತ್ತ ತಿರುಗಿ ನೋಡ್ತಾ ಇಲ್ಲ. ಅಧಿಕಾರಿಗಳೇ, ಇನ್ನಾದರೂ ಇತ್ತ ತಿರುಗಿ ನೋಡಿ. ಈ ಬಡಾವಣೆಯ ನಿವಾಸಿಗಳ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಲಿ ಅನ್ನುವಂಥದ್ದು ನಮ್ಮ ಎಬಿ ನ್ಯೂಸ್ ವಾಹಿನಿಯ ಕಳಕಳಿ. ಆ ನೀರು ತಗೊಂಡು ಬಳಸ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಸಮಸ್ಯೆನ ಮೇಲಾಧಿಕಾರಿಗಳು ಡಿಸಿ ದಾವಣಗೆರೆಯಿಂದ ಡಿಸಿ ಅವರು ಆಲಿಸಬೇಕು. ಈ ಸಮಸ್ಯೆನ ದಯಮಾಡಿ ಬೇಗ ನಮಗೆ ನೀರು ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಬೋರ್ಗಳು ನೋಡ್ರೆ ಟ್ಯಾಂಕ್ ಅಲ್ಲೇ ಟ್ಯಾಂಕ್ ನೀರಿಂದ ಕುಡಿಯೋದೇನ್ ಕುಡಿಬೇಕು? ಏನಾದ್ರು ಮಿನಿಸ್ಟ್ರ ಉಚ್ಚ ಕುಡಿಬೇಕ ನಾವು? ಮನುಷ್ಯ ಅನ್ನೋದು ಅರ್ಥ ತಿಳ್ಕೋಬೇಕು. 15 ದಿವಸ ಆದ್ರೂ ನೀರಿಲ್ಲ, ಕುಡಿಯೋ ನೀರು ಹತ್ರ ಕುಡಿತಾರೆ. ಫಿಲ್ಟರ್ ನೀರು 15 ಇರ್ಬೇಕು ಅಂತ ಕ್ಯಾನ್ ತರಬೇಕು, ನಾವು ಒಕ್ಕಣ ಮಾಡ್ಬೇಕು. ಶೀತ, ನೆಗಡಿ, ಜಮ್ಮು ಅದ್ರಾಗ ಬರ್ತೈತಿ. ಆ ನೀರು ಈ ನೀರು ಕುಡಿದು ನಾವು ಸಾಯ್ಬೇಕು. ನಂದೇನ ನೀರಿಲ್ಲ ಕುಡಿಯಾಕ, ನಮ್ಗೆ ಯಾರ ನಲ್ಲಿ ಬೇಕು, ನಾನೇ ಕುಡಿಬೇಕು ಅಷ್ಟೇ. ಈ ತರ ಇದ್ರೆ ನಾವ್ ಯಾವ ತರ ಜೀವನ ಮಾಡ್ಬೇಕು ಹೇಳ್ಕೊಡ್ರಿ. ಬಂದು ಈ ಬೇಡಿಕೆಯನ್ನ ನೀರು ಮೊದ್ಲೇ ಬಿಡ್ತಲ್ಲ ಕುಡಿಯಕ್ಕೆ. ಅದ್ರಲ್ಲೂ ಟ್ಯಾಂಕಿ ನೀರಿಲ್ಲ ಅಂದ್ರೆ ಜೀವನ ಹೆಂಗ್ ಮಾಡ್ಬೇಕು? ಮನೆಗೆ ನೀರು ಕುಡಿಯಕ್ ನೀರಿಲ್ಲ ನೋಡ್ರಿ. ಎಲ್ಲ 20 ದಿವಸ ನೀರಿಂದ ಸಮಸ್ಯೆ. ಉಟ್ಕೊಳಕ್ ಬಟ್ಟೆ ತಿರ್ಗಂಬಿಟ್ಕೊ ಉಟ್ಕೋಬೇಕು ನಾವು. ಯಾವ ತರ ಎಷ್ಟ್ ಬಟ್ಟೆ ತಂದು ಇಟ್ಕೋಬೇಕು, ಎಷ್ಟ್ ತರ ಬಟ್ಟೆ ತಂದು ಇಟ್ಕೋಬೇಕು ನಾವು. ಅಧಿಕಾರಿಗಳು ಯಾವ ತರ ಬಂದ್ಕೊಂಡು ಓಟ್ ಹಾಕ್ಸ್ಕೊಂಡು ಇಲ್ಲಿ ಬೋರಿಂದ ತಗೊಬರಲಿ. ಚೀಫ್ ಆಫೀಸರ್ ಈಗ 5 ವರ್ಷ ಆದ್ರೂ ಒಂದ್ ದಿವಸನೂ ಬಂದು ಈ ರೌಂಡ್ ಸರ್ಕಲ್ ಮಾಡಿಲ್ಲ ಈ ವಾರ್ಡ್ನಾಗೆ. ಆಮೇಲೆ ಮೆಂಬರ್ಗಳು ಬಂದಿಲ್ಲ. ಗೆದ್ದಿದ್ದೆ ಏನಾಯ್ತು, ನೀರು ಬರ್ತವ, ಯಾರಿಗೆ ಕೇಳಬೇಕು? ಎಲ್ಲದೂ ನಾನು ಅಭ್ಯಾಸ
ಏನ್ ಮಾತಾಡಕ್ ಹೋಗ್ತೀಯ? ನೋಡ್ರಿ, ಕುಡಿಯಕ್ಕೆ ಇವತ್ತು ನೀರಿಲ್ಲ. 10 ದಿವಸ ಆತು ನೀರು ಬಿಡ್ದೇನೆ ನಮ್ಮ ಊರಾಗ ಚನ್ನಗಿರಿಗೆ. ಈಗ ಸೂಳ್ಯಕೆರೆ ನೋಡ್ತೀಯ, ಸೂಳ್ಯಕೆರೆಗೆ ನೀರು ಇಲ್ಲ, ಈ ನೀರು ಇಲ್ಲ. ಏನ್ ಕುಡಿಬೇಕು ನಾವು? ಆಮೇಲೆ ಇನ್ನೊಂದು ಪೈಪ್ ಹೊಡೆದ ಯಾರು ನೆಟ್ಟು ಮಾಡ್ತಾನೂ ಇಲ್ಲ. ಯಾವ ಅಧಿಕಾರಿ ಬಂದ್ರು ನೋಡ್ತಾನೆ ಇಲ್ಲ. ಏನಪ್ಪ ಹೆಂಗಾತಪ್ಪ ಎಂತಪ್ಪ ಅಂತ ನೋಡ್ತಿಲ್ಲ. ನಾವ್ ಹೆಂಗ್ ಜೀವನ ಮಾಡೋದು? ವಾರ್ಡ್ ಕೌನ್ಸಿಲರ್ಗಳು ಯಾವ್ದಕ್ಕೂ ಇಲ್ಲಿ ವಾರ್ಡ್ ಕೌನ್ಸಿಲರ್ ಯಾರೇ ಆಗ್ಲಿ ಇಲ್ಲಿ ಬಂದು ಅಡ್ಡ ಅನ್ಕಲ್ಲ, ನೋಡ್ತಾ ಇಲ್ಲ. ಮೋಟ್ರ್ ಕೆಟ್ಟು ನೋಡ್ತಿಲ್ಲ ಇಲ್ಲಿ. ಈಗ 4 ತಿಂಗಳ ಇದು ಟ್ಯಾಂಕರ್ ಇವತ್ತು ನೀರಿಂದ ಭಾರಿ ಭಂಗ ಆಗ್ಬಿಡುತ್ತೆ ನನಗೆ. 10 ದಿವಸ ನೀರು ಬಿಡ್ತಾರೆ ನನಗೆ. ಇವತ್ತು ಸೂಳ್ಯಕೆರೆ ನೀರು ಬಿಡೋದು, ಸೂಳ್ಯಕೆರೆ ನೀರು ಅದು ಇಲ್ಲ. ಆಮೇಲೆ ಸೂಳ್ಯಕೆರೆ ನೀರು ಫಿಲ್ಟರ್ ಮಾಡ್ಕೊಬಿಡೋದಿಲ್ಲ. ಸೂಳ್ಯಕೆರೆ ಒಳಗೆ ಜರೆ ಹುಳ ಎಲ್ಲ ಬರ್ತದವೆ. ಇಂಥ ನೀರು ಕುಡಿದ್ರೆ ಕಾಯಿಲೆ ಬರಕಿಲ್ಲ. ಮತ್ತೆ ಹಟ್ಟಿ ಮೇಲೆ ಬರ್ತಾರೆ ಯಾರು, ತೊಟ್ಟಿ ಕ್ಲೀನ್ ಮಾಡು, ಅದನ್ನ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಬಾರ ಮೇಲೆ ನೋಡೋಣ, ನಾವು ತೊಟ್ಟಿ ಕ್ಲೀನ್ ಮಾಡೋಲ್ಲ. ಸೂಳ್ಯಕೆರೆ ನೀರು ಐತಲ್ಲ ಅದು ಸ್ವಚ್ಛ ಮಾಡಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾ ಅವ್ರಿಗೆ. ಸೂಳ್ಯಕೆರೆ ನೀರು ಅದ್ರ ಜರೆ ಬರ್ತವೆ, ಹುಳ ಬರ್ತವೆ. ಮಾಜಿ ನಾಮಕಾತಿ ಸದಸ್ಯರು ಈ ವಾರ್ಡಲ್ಲಿ ನೀರಿಂತ ದರಿದ್ರ ಎಲ್ಲೆಲ್ಲೂ ಇಲ್ಲ. ಈ ಹಾಲಿ ಇರೋ ಚೀಫ್ ಆಫೀಸರ್ ಅಂತೂ ಒಂದ್ ದಿವಸ ಅನ್ಕೊಂಡು ನಾನಂತೂ 106 ಸಲ ಫೋನ್ ಮಾಡೀನಿ, ನೀರಿಲ್ಲ ಬಂದು ನೋಡ್ರಿ ಸಮಸ್ಯೆ ಪರಿಹಾರ ಮಾಡ್ರಿ ಅಂತ. ಆದ್ರೂ ಅವರು ಹೂ ಅಂತಾರೆ. ಅವ್ನು ಯಾರು ನೀರು ಬಿಡೋದು ಹೇಳ್ತಾರೆ. ಗುಡ್ದಪ್ಪ ನಾನು ನೀರು ಬಿಡ್ತೀನಿ ಅಂತ ಹಂಗೆ ಕೈ ಮುಂದೆ ಹಂಗೆ ಹೋಗ್ತಾನೆ ಹೊರತು ಇಲ್ಲಿವರೆಗೆ ವಾರ್ಡ್ ನೀರೇ ಇಟ್ಟು ಬಿಡ್ತಿಲ್ಲ. ನೀರಿನ ಕಡೆಯಿಂದ ಬಹಳ ಜನ ಮುನ್ಸಿಪಲ್ ಪಾರ್ಟಿ ಹೋಗ್ಬೇಕು ಅಂತ ಹೊರಟ ನಾವು ಬಿಡಿಸ್ವಿ. ಇಂಜಿನಿಯರ್ ಮಾಡ್ರೆ ಇಂಜಿನಿಯರ್ ಹೇಳ್ತಾರೆ, ಎಲೆಕ್ಟ್ರಿಸಿಟಿ ಮಾಡ್ರೆ ಅವನು ಹೇಳ್ತಾನೆ, ಅವ್ರು ಹೇಳ್ತಾನೆ. ಇಲ್ಲಿವರೆಗೂ ನಮ್ಗೆ ಏನೋ ನೀರೇ ಬರ್ತಿಲ್ಲ. ಆ ಕಡೆ ಅಂತ ಲೈನ್ ಆಗಂತೂ ಒಂದು 3 ವರ್ಷದಿಂದ ನೀರೇ ಬರ್ತಿಲ್ಲ. ಕಂದಾಯ ಕೆಳಗೆ ಬರ್ತಾರೆ. ಕಂದಾಯ ಯಾವ ಇದ್ರ ಮೇಲೆ ಕೊಡೋದು ಅವ್ರಿಗೆ? ನೆಲ್ಲಿಗಂದ ಯಾವ ಆದ ಮೇಲೆ ಕೊಡೋದು ನಾವು ಇಲ್ಲಿ ಹೇಳಿವಿ. ನೀರ್ ಬಿಡ್ರಿ ನೀವು ಕಂದಾಯ ದುಡ್ಡು ಕೊಡ್ಬೇಡ್ರಿ, ಯಾರು ಕಂದಾಯ ಕಟ್ಬೇಡ್ರಿ ಅಂತ ಹೇಳಿ ನಾನು. ಹಲೋ, ಹಾಗಾಗಿ ದಯವಿಟ್ಟು ನಮಗೆ ನೀರಿನ ಭಾರಿ ಅಭಾವ ಇದೆ ಏರಿಯಾಗೆ. ಈ ನೀರಿನ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳಿ ನನ್ನ ಮನವಿ.